ಉದ್ದೇಶ ಏನು ಸರ್? ಏನಿಲ್ಲ, ನಮ್ಮ ಸಂಘಟನೆ ದೃಷ್ಟಿಯಿಂದ ಭಾರತ ಸನಾತನ ಧರ್ಮದ ದೃಷ್ಟಿ ಮತ್ತು ಆಮೇಲೆ ಭವಿಷ್ಯದಲ್ಲಿ ಭಾರತ ಇಷ್ಟು ದಿನ ಏನೇನಾಗಿದೆ, ಮುಂದೆ ಹೇಗಿರಬೇಕು, ಯುವಕರು ಯಾವ ರೀತಿ ಭವಿಷ್ಯದ ಭಾರತವನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ, ಆ ಕಾನ್ಸೆಪ್ಟ್ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದೀನಿ. ಗದಗ ಯುವ ಬಳಗ, ಗದಗ ಜಿಲ್ಲೆ ಯುವ ಬಳಗ ಮಾಡಿದ್ದಾರೆ, ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಈ ಒಂದು ಉದ್ಘಾಟನೆಯಿಂದ ಯುವಕರು ಬದಲಾವಣೆ ಆಗ್ತಾರೋ ಅನ್ನೋ, ಈ ಒಂದು ಕಾರ್ಯಕ್ರಮದ ಯುವಕರು ಬದಲಾವಣೆ ಆಗ್ತಾರೋ ಅನ್ನೋ ಒಂದು ಅಭಿಪ್ರಾಯ ಇದೆಯಾ ಸರ್? 10 ವರ್ಷಗಳಿಗೆ ಹಿಂದೆ ಈ ಮಾತನ್ನು ನೀವು ಕೇಳಿದರೆ ನಾನು ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ 10 ವರ್ಷಗಳಾದ ನಂತರ ಈ ಮಾತು ಕೇಳಿರೋದಕ್ಕೋಸ್ಕರ ಖಂಡಿತ 100ಕ್ಕೆ 100 ಭಾಗ ಬದಲಾವಣೆ ಆಗ್ತಾರೆ ಬಹುಶಃ ಅಂಥೇಳಿ ಬಹುತೇಕರು ಇವಾಗ ಎಲ್ಲರೂ ಸಹ ಏನು ದುಶ್ಚಟಗಳಿಗೆ ದಾಸರಾಗಿದ್ದರು, ಇವತ್ತಿನ ಪರಿಸ್ಥಿತಿ ನೋಡಿದಾಗ ಇವತ್ತು 10 ವರ್ಷದಿಂದ ಈಚೆಗೆ ನೋಡಿದರೆ ಇವತ್ತಿನ ಬದಲಾವಣೆಗಳು ನೋಡಿದ್ರೆ, ಈಗ ಮುಂದಿನ ಇನ್ನೂ ಒಂದು 5 ವರ್ಷ ನೋಡಿದರೆ ಈಗ ಒಂದು 90% ಆಗಿದೆ, ಮುಂದೆ 100% ಆಗಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ, ಆಗುತ್ತೆ. ಅದು ಮುಂದಿನ ಯುವ ಭಾರತದ ಒಂದು ಕನಸು ಯಾವ ರೀತಿಯಾಗಿದೆ ಸರ್ ನಿಮ್ಮದು? ಮಾತನಾಡ್ತೀನಿ ಅಲ್ಲಿ ಸ್ಟೇಜಲ್ಲಿ. ಯುವ ಭಾರತದ ಕನಸು ಏನು ಅನ್ನುವಂಥದ್ದು ಅಲ್ಲಿ ಮಾತಾಡೋಣ. ಯಾಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಪ್ಲಸ್ ಏನಾಗ್ತಿದೆ ಇದ್ರ ಜೊತೆಗೆ ಅಂತಂದರೆ, ಬಲಿಷ್ಠವಾದಂಥ ಭಾರತವನ್ನು ಕಟ್ಟಲಿಕ್ಕೆ ಒಬ್ಬ ಸದೃಢವಾದಂಥ ನಾಯಕ ಬೇಕಾಗಿತ್ತು. ಆ ನಾಯಕ ನಮಗೆ ಸಿಕ್ಕಿದ್ದಾರೆ. ಆ ನಾಯಕತ್ವದಲ್ಲಿ ಇವತ್ತೇನು ಭವಿಷ್ಯದಲ್ಲಿ ಏನೇನು ಸಮಸ್ಯೆಗಳು, ಹಿಂದೆ ಏನಾಗಿತ್ತು, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ ಏನಿತ್ತು, ಹಿಂದೆ ಏನಾಗಿತ್ತು, ಇವತ್ತೇನಿದೆ, ಮುಂದೆ ಏನಾಗಬೇಕು ಅನ್ನುವಂಥ ಭದ್ರ ಬುನಾದಿಯನ್ನು ಇವತ್ತು ಮೋದಿಜಿಯವರು ಹಾಕ್ಕೊಟ್ಟಿದ್ದಾರೆ. ಅದನ್ನು ಮುನ್ನಡೆಸ್ಕೊಂಡು ಅದನ್ನು ದೇಶದಲ್ಲಿ ಯಾವುದೇ ಕಸ ಬರದೇ ಇರೋ ಹಾಗೆ ಕಾಪಾಡ್ಕೊಂಡು ಹೋಗುವಂಥದ್ದು ನಮ್ಮ ಯುವಕರಿಗೆ ಕಿವಿ ಮಾತನ್ನು ಹೇಳಿ, ನಮ್ಮ ಇದರಿಂದ ನ್ಯಾಯ, ನೀತಿ, ನಿಷ್ಠೆ, ಪ್ರಾಮಾಣಿಕವಾಗಿ ದುಶ್ಚಟಗಳಿಗೆ ದಾಸರಾಗದೆ ಬದುಕಬೇಕು ಅನ್ನುವಂಥದ್ದು. ಭಾರತ ಇವತ್ತು ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಅನ್ನುವಂಥದ್ದು, ನಾವು ಕೊನೆಯ ಸ್ಥಾನದಲ್ಲಿ ಇದ್ದಂಥ ಪರಿಸ್ಥಿತಿನಲ್ಲಿ ನೋಡಿದಾಗ ಇವತ್ತು ಅಮೇರಿಕಕ್ಕಿಂತ ಹೆಚ್ಚು ಇವತ್ತು ಅಮೇರಿಕ ಎಲ್ಲ ವಿಶ್ವವೇ ಇವತ್ತು ವಿಶ್ವಗುರು ಅಂತೇಳಿ ನೋಡಿರುವಂಥ ನಮ್ಮ ಭಾರತ ದೇಶವನ್ನು ಮತ್ತೊಮ್ಮೆ ನಾವು ಅಮೇರಿಕದ ಸ್ಥಾನದಲ್ಲಿ ನೋಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ. ಈ ಒಂದು ವಿಚಾರ ಸಂಘಟನೆಯಿಂದ ಯುವಕರು ಬದಲಾವಣೆ ಆಗ್ತಾರೆ ಅನ್ನೋ ಭರವಸೆ ಇದೆ ಸರ್? 100ಕ್ಕೆ 100 ಇದೆ. ಸಂಘಟನೆ ಇದೆಯಲ್ಲ, ಸಂಘಟನೆ ಸದೃಢವಾಗಿದ್ದಾಗ ಬದಲಾವಣೆ ಆಗೇ ಆಗುತ್ತೆ. ಇದರಲ್ಲಿ ಯಾರೂ ಸಹ ಸ್ವಾರ್ಥಕ್ಕಾಗಿ ಯಾರು ಮಾಡ್ತಾ ಇರುವಂಥವರಲ್ಲ, ಎಲ್ಲ ನಿಸ್ವಾರ್ಥ ಸೇವೆ ಮಾಡಬೇಕಾದ್ರೆ ಬದಲಾವಣೆ ಆಗಲೇಬೇಕಲ್ಲ. ಬದಲಾವಣೆ ಮಾಡುವಂಥದ್ದು ದೇಶದ ಹಿತದೃಷ್ಟಿಯಿಂದ, ಮತ್ತು ಆಮೇಲೆ ಭವಿಷ್ಯದ ನಾಯಕರು ಯುವಕರು ಭವಿಷ್ಯದ ನಾಯಕರು. ವಿದ್ಯೆ ನಮಗೆ ಎಷ್ಟೋ ಆಸ್ತಿ ಇದ್ದರೂ ಸಹ ವಿದ್ಯೆನೇ ದೊಡ್ಡ ಮಹಾ ಆಸ್ತಿ ಅಲ್ವಾ. ಆ ರೀತಿ ಅವ್ರಿಗೆ ಯುವಕರಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ. ಅದನ್ನು ಮಾಡ್ತಾಯಿದ್ದೀವಿ.